ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಅಮ್ಮಂದಿರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಖಂಡಿತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಯಾಕಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಅಮ್ಮಂದಿರಿಗಂತಲ್ಲ, ಇವಾಗ ಯಾರು ನ್ಯೂ ಪೇರೆಂಟ್ಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ಪ್ರಾಬ್ಲಮ್. ಏನಪ್ಪ ಅದು ಅಂದರೆ ಮಕ್ಕಳನ್ನ ಹೇಗೆ ಮಲಗಿಸೋದು ಅಂತ, ಅದರಲ್ಲೂ ಚಿಕ್ಕ ಚಿಕ್ಕ ಪಾಪುಗಳನ್ನ. ಸೊ ಜಿಯನ್ ಅಂತೂ ಪುಟ್ಟ ಪಾಪು ಆಗಿದ್ದಾಗ 3 to 6 months 9 months 1 yearವರೆಗೂ ಅವನ್ನ ಮಲಗಿಸೋದು ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು ನಮಗೆ. ಸೊ ಏನು ಮಾಡೋದು ಅಂತ ತುಂಬ ತಲೆ ಕೆಟ್ಟೋಗಿತ್ತು. ನಾವಂತೂ ತುಂಬ ಏನೇನೋ ಫಾಲೋ ಮಾಡಿದ್ದೀವಿ. ಅದರಲ್ಲಿ ರಾಕರ್ ಕೂಡ ಒಂದು. ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನ್ಯೂ ಪೇರೆಂಟ್ಸ್ ಆದವರು ಯಾವ್ಯಾವ ರೀತಿ ಫಾಲೋ ಮಾಡ್ತಾರೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆಲ್ಲ ಮಲಗಿಸ್ಬೋದು ಮತ್ತು ಏನೆಲ್ಲ ಟಿಪ್ಸ್ ಇದೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಂದರೆ ನಾನು ಪಾಪುಗಳ ಬಗ್ಗೆ ನನಗೆ ತುಂಬ ಕ್ವೆಶನ್ ಬರ್ತಿತ್ತು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಒಂದು ಸೀರೀಸ್ ಥರ ಮಾಡೋಣ ಅಂತ. ಸೊ ಅದಕ್ಕೆ ಈಗ ಅದೊಂದು ಸೀರೀಸ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದು ವಿಷಯದ ಬಗ್ಗೆ ತೊಗೊಂಡು, ಮೊದಲು ಫೀಡಿಂಗ್ ಬಾಟ್ಲು ಬಗ್ಗೆ ಮಾಡಿದೆ, ಇವಾಗ ಪಾಪುಗಳನ್ನ ಹೇಗೆ ಮಲಗಿಸೋದು ಮಾಡಿದ್ದೀನಿ. ಸೊ ಈ ಥರ ಒಂದು ಸೀರೀಸ್ ಮಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಲವ್ ಲ್ಯಾಬ್ ಕೂಡ ಸಪೋರ್ಟ್ ಮಾಡೋದಕ್ಕೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ. ಸೊ ಅವರು ತುಂಬ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನ್ಯೂ ಪೇರೆಂಟ್ಸ್ ಆದಮೇಲೆ ಪಾಪುಗಳನ್ನ ಮಲಗಿಸೋದು ಒಂದು ದೊಡ್ಡ ತಲೆನೋವು, ಅದರಲ್ಲೂ ಡೇ ಟೈಮ್. ಸೊ ಡೇ ಟೈಮ್ ತುಂಬ ಪ್ರಯತ್ನ ಮಾಡ್ತೀವಿ ನಾವು ಪಾಪುಗಳನ್ನ ಮಲಗಿಸೋದಕ್ಕೆ. ಸೊ ನನ್ನ ಪ್ರಕಾರ ಕೆಲವೊಂದು ಟಿಪ್ಸ್ ನಾನು ಹೇಳೋದಾದರೆ ಪಾಪುಗಳನ್ನ ಕೈ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಮಾಡೋದು. ಜಿಯನ್ನ ತುಂಬ ಮಾಡ್ತಿದ್ವಿ. ಇಲ್ಲ ಒಂದೊಂದ್ಸರಿ ತೊಟ್ಟಿಲಲ್ಲಿ ಹಾಕಿ ತೂಗೋದು. ಜಿಯನ್ ಅಂತೂ ತೊಟ್ಲಲ್ಲಿ ಮಲ್ಕೊಳ್ಳೇ ಇಲ್ಲ, 1 ತಿಂಗಳು ಮಲ್ಕೊಳ್ಳಿಲ್ಲ. ಸೊ ತೊಟ್ಟಿಲಿ ಜಿಯನ್ಗೆ ಹೆಲ್ಪ್ ಆಗಲೇ ಇಲ್ಲ. ಅದು ಬಿಟ್ಟರೆ ಕೆಲವೊಂದು ಮಕ್ಕಳಿಗೆ ಸ್ಯಾರಿಲಿ ಹಾಕಿ ತೂಗಿದ್ರೆ ಮಲ್ಕೊತಾರೆ. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು. ಇದು ತುಂಬ ಮಕ್ಕಳು ಮಲ್ಕೋತಾರೆ, ಬಟ್ ಜಿಯನ್ ಇದರಲ್ಲೂ ಮಲಗಲಿಲ್ಲ. ಲಾಲಿ ಹಾಡೋದು, ಸೊ ಲೈಟಾಗಿ ಲಾಲಿ ಹಾಡೋದು, ಅದರಲ್ಲೂ ಮಲಗ್ತಾರೆ. ಸೊ ಇದು ಡೇ ಟೈಮಲ್ಲಿ ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಅಂದರೆ ಫೀಡ್ ಮಾಡೋದು. ಚಿಕ್ಕ ಮಕ್ಕಳಾದರೆ ನೀವು ಇನ್ನು ಫೀಡ್ ಮಾಡ್ತಿದ್ರೆ ಫೀಡ್ ಮಾಡೋದು, ಬಟ್ ಫುಲ್ ನಿದ್ರೆ ಹೋಗೋವರೆಗೆ ಫೀಡ್ ಮಾಡಬೇಡಿ. ಯಾಕೆಂದರೆ ಆಮೇಲೆ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ಊಟ ಅಂದರೆ ಹಾಲು ಕುಡ್ಕೊಂಡು ಮಲಗಬೇಕು ಅಂತ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅವ್ರಿಗೆ ಇನ್ನೇನು ನಿದ್ರೆ ಬರುತ್ತೆ ಅನ್ನೋವರೆಗೆ ಫೀಡ್ ಮಾಡಿ, ಆಮೇಲೆ ಕೈಯಲ್ಲಿ ಹಾಕಿ ಅಥವಾ ತೊಟ್ಲಲ್ಲಿ ಹಾಕಿ ಮಲಗಿಸಿ. ಸೊ ಇದು ಒಂದು ನೀವು ಫಾಲೋ ಮಾಡ್ಬೋದು. ಅದು ಬಿಟ್ಟರೆ ರಾತ್ರಿ ಹೊತ್ತಾದರೆ ಲೈಟ್ ಆಫ್ ಮಾಡೋದು, ಅಂದರೆ ಸ್ವಲ್ಪ ಡಿಮ್ ಲೈಟ್ ಹಾಕೋದು. ಯಾಕೆಂದರೆ ಫುಲ್ ಲೈಟ್ ಆಫ್ ಮಾಡೋದಕ್ಕೆ ಬಿಡಲ್ಲ ಪುಟ್ಟ ಮಕ್ಕಳಿದ್ರೆ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಮ್ಮಮ್ಮ ಫುಲ್ ಲೈಟ್ ಆಫ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ತುಂಬ ಅಂದರೆ ಸ್ವಲ್ಪ ಬರೋಂಥ ಲೈಟ್ಗಳನ್ನ ಯೂಸ್ ಮಾಡ್ತಿದ್ವಿ. ಅದನ್ನು ಯೂಸ್ ಮಾಡೋದು. ಇವಾಗ ಜಿಯನ್ಗೆ ಫುಲ್ ಲೈಟ್ ಆಫ್ ಮಾಡಿದ್ಮೇಲೆ ಅವನು ಮಲಗೋದು. ಇವಾಗ ಸ್ವಲ್ಪ ದೊಡ್ಡವನಾದಮೇಲೆ, ಮೊದಲು ಆ ರೀತಿ ಮಾಡ್ತಿದ್ವಿ. ಸೊ ಈ ಥರ ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಮತ್ತು ಕೆಲವರಿಗೆ ಲೈಟಾಗಿ ಮ್ಯೂಸಿಕ್ ಹಾಕಿದ್ರೆ ಮಲಗ್ತಾರೆ. ಸೊ ಇದು ನೀವು ಟ್ರೈ ಮಾಡ್ಬೋದು. ಬಟ್ ಮತ್ತೆ ಕೆಲವೊಂದು ಮಕ್ಕಳಿರುತ್ತೆ, ಅವ್ರಿಗೆ ಏನು ಮಾಡಿದ್ರೂ ಅವರು ಮಲಗಲ್ಲ. ಅದರಲ್ಲಿ ಜಿಯನ್ ಕೂಡ ಒಬ್ಬ. ಸೊ ಇದು ಏನು ಮಾಡಿದ್ರೂ ಮಲಗಲ್ಲ. ಸೊ ಅವಾಗ ನನಗೆ ತುಂಬ ಹೆಲ್ಪ್ ಆಗಿದ್ದು ಅಂದರೆ ಬೇಬಿ ರಾಕರ್. ಸೊ ಇವಾಗಲೂ ತುಂಬ ಜನ ಕೇಳ್ತೀರಾ ಅದ್ರ ಬಗ್ಗೆ, ರಮ್ಯಾ ಬೇಬಿ ರಾಕರ್ ಬಗ್ಗೆ ಹೇಳಿ ಅಂತ. ಸೊ ಅದು ತುಂಬ ಹೆಲ್ಪ್ ಆಯಿತು. ಅದರಲ್ಲಿ ಹಾಕಿ ಅವನನ್ನು ಈ ರೀತಿ ಮಾಡಿದ್ರೆ ಸಾಕು, ನಿದ್ರೆ ಮಾಡಿಬಿಡ್ತಿದ್ದ. ಸೊ ಅವ್ನು ಚಿಕ್ಕವನಾಗಿದ್ದಾಗ. ಬಟ್ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾನೆ. ಇವಾಗ ನಮ್ಮ ಮನೆಯಲ್ಲಿ 2 ರೀತಿ ರಾಕರ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದರೆ LL ಜಂಗಲ್ ಟೇಲ್ಸ್ toddler ರಾಕರ್. ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಮಕ್ಕಳು ಯೂಸ್ ಮಾಡ್ಬೋದು. ಜಿಯನ್ ಇವಾಗ 2 years, ಅದಕ್ಕೆ ಈ ರಾಕರು. ಸೊ ಏನಂದರೆ ಈ ಥರ ಒಂದು ಬೇಬಿ ರಾಕರ್ ನಾವು ಇಟ್ಕೊಳ್ಳೋದ್ರಿಂದ ತುಂಬ ಟೈಮ್ ಏನು ಸ್ಪೆಂಡ್ ಮಾಡಬೇಕಾಗಿಲ್ಲ ಪಾಪುಗಳನ್ನ ಮಲಗಿಸೋದಕ್ಕೆ. ಅದ್ರ ಮೇಲೆ ಹಾಕಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಸಾಕು, ಬೇಗ ಮಲಗಿಬಿಡ್ತಾರೆ. ಸೊ ಏನಂದರೆ ಅವಾಗ ಆರಾಮಾಗಿ ಅದ್ರ ಮೇಲೆ ಅವ್ರನ್ನ ಮಲಗಿಸಿ ನಮ್ದು ಏನು ಬೇರೆ ಕೆಲಸಗಳಿದೆ ಅದನ್ನು ನಾವು ನೋಡ್ಕೊಂಡು ಅವ್ರನ್ನ ನೋಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ಅದರಲ್ಲಿ ಬೀಳ್ತಾರೆ ಅನ್ನೋ ಭಯ ಕೂಡ ಇರೋದಿಲ್ಲ. ಫ್ರೆಂಡ್ಸ್, ಏನಂದರೆ ರಾಕರ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಮಕ್ಳುಗಳು ಅದ್ರ ಮೇಲೆ ಮಲಗಿದಾಗ ಅವ್ರಿಗೆ ಅಮ್ಮನ ತೊಡೆ ಮೇಲೆ ಮಲಗಿರೋ ಥರ, ಅಮ್ಮ ಅವ್ರನ್ನ ತಬ್ಬಿ ಹಿಡ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಸೊ ನಾನು ಇದನ್ನು ತುಂಬ ಓದಿದ್ದೀನಿ. ಜಿಯನ್ ಕೂಡ ಹಾಗೆಯೇ ಅದ್ರ ಮೇಲೆ ಮಲಗಿಸಿದಾಗ ಅವ್ನಿಗೇನೋ ಒಂಥರ ಖುಷಿ ಆಗೋದು. ಸೊ ಅವರು ಆರಾಮಾಗಿ ಮಲಗ್ತಾರೆ. ರಾಕರಲ್ಲಿ ಸ್ವೇ ಮೂಮೆಂಟ್ ಏನು ಬರುತ್ತೆ ಅದು ಬೇಬಿ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೋಷಿಯಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು. ಇನ್ನೊಂದೇನಂದರೆ ಬೇಬಿ ಬೆಲ್ಟ್ ಬರುತ್ತೆ ಅದರಲ್ಲಿ. ಸೊ ಆರಾಮಾಗಿ ಅದನ್ನು ಹಾಕಿ ಕೂಡಿಸ್ಬಿಟ್ರೆ ಅವ್ರು ಹೇಳ್ತಾರೆ, ಬೀಳ್ತಾರೆ ಅನ್ನೋ ಭಯ ಇಲ್ಲ. ಸೊ ಸೇಫ್ ಆಗಿರುತ್ತೆ. ಹಾಗೆಯೇ ಇದು ಎಲ್ಲಿ ಬೇಕಾದ್ರೂ ನೀವು ಫಿಟ್ ಮಾಡ್ಕೋಬೋದು. ಅದನ್ನು ತೆಗೆದು ಬಾಕ್ಸಲ್ಲಿ ಮತ್ತೆ ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ಈಸಿಯಾಗಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಅವಳ ಜಂಗಲ್
ಟೇಲ್ಸ್ ಟಾಡ್ಲರ್ ರಾಕರ್ ಏನಿದೆ ಇದನ್ನ ಈ 3 ಪೊಸಿಷನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ತುಂಬ ಹಿಂದೆ ಮಲ್ಕೊಳ್ಳೋ ಥರ ಕೂಡ ಅಡ್ಜಸ್ಟ್ ಮಾಡ್ಬೋದು. ಇದು ಸಾಫ್ಟ್ ಕುಷನ್ಡು ಸೀಟ್ ಇದು. ಸೊ ಬೇಬಿಗೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. 3 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಇದೆ. ಸೊ ಇದು ಬೇಬಿ ಸೆಕ್ಯೂರಿಟಿಗೆ ತುಂಬ ಹೆಲ್ಪ್ ಆಗುತ್ತೆ. 8 ಡಿಫ್ರೆಂಟ್ ಮೆಲೋಡೀಸ್ ಇದೆ ಇದರಲ್ಲಿ. ಇದನ್ನ ವಾಲ್ಯೂಮ್ ಅಡ್ಜಸ್ಟ್ ಮಾಡ್ಬೋದು. ಹಾಗೆ ವೈಬ್ರೇಷನ್ ಮೋಡ್ ಇದೆ, ಅದು ಬೇಬಿಗೆ ಒಂಥರ ತುಂಬ ಆರಾಮಾಗಿ ಫೀಲ್ ಆಗೋ ಥರ ಮಾಡುತ್ತೆ. ಕಾಮಿಂಗ್ ಎಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಅಟ್ರಾಕ್ಟಿವ್ ಟಾಯ್ ಬಾರ್ ಇದೆ, ಹಾಗೆ ಡಿಟ್ಯಾಚಬಲ್ ಸಾಫ್ಟ್ ಟಾಯ್ಸ್ ಇದೆ. ಸೊ ಅದು ಬೇಬಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಿಕ್ ಸ್ಟ್ಯಾಂಡ್ ಏನಿದೆ ಇದು ಫೀಡಿಂಗ್ಗೆ ಮತ್ತು ಸ್ಲೀಪಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ನ್ಯೂ ಬಾರ್ನಿಂದ 3 ಇಯರ್ ಓಲ್ಡ್ವರೆಗೂ ಯೂಸ್ ಮಾಡ್ಬೋದು. ಅಪ್ ಟು 20 kgsವರೆಗೂ ಇದನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಲಾಕರ್ ನೀವು ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದು, ಹಾಗೆ lovelab.com ಕೂಡ ಬೈ ಮಾಡ್ಬೋದು. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ ಇನ್ನೊಂದು ಲಾಕರ್ ಕೂಡ ಅವನಿಗೆ ಯೂಸ್ ಮಾಡ್ತಿದ್ದೆ ಅಂತ. ಸೊ ಅದು ಬಂದರೆ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಅದು ಫಿಶರ್ ಪ್ರೈಸ್ ಬ್ರ್ಯಾಂಡ್ದು. ಸೊ ಅದು ಕೂಡ ಚೆನ್ನಾಗಿದೆ. ಸೊ ನಾನು ನಿಮಗೆ ಈ ಥರ ಪ್ರಾಡಕ್ಟ್ ತೊಗೊಳ್ಳಿ ಅಥವಾ ಈ ಥರ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ಬೋದು. ಬಟ್ ನಿಮ್ಗೆ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ ಆ ಟಿಪ್ಸ್ನ ಫಾಲೋ ಮಾಡಿ. ಹಾಗೆಯೇ ನಿಮಗೆ ಈ ಪ್ರಾಡಕ್ಟ್ಸ್ ಇಷ್ಟ ಆದರೆ ನೀವು ಬೈ ಮಾಡ್ಬೋದು, ಇಲ್ಲ ನೀವು ಬೇರೆ ಪ್ರಾಡಕ್ಟ್ಸ್ನು ಕೂಡ ಯೂಸ್ ಮಾಡ್ಬೋದು. ಇದೇ ಮಾಡಿ ಇದೇ ಬೈ ಮಾಡಿ ಅಂತ ಏನಿಲ್ಲ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ಸರಿ ಹೋಗುತ್ತೆ, ನೀವು ಅದನ್ನು ಬೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.